ಜಗದೀಶ್ ಶೆಟ್ಟರ್ಗೆ ಕೋರ್ ಕಮಿಟಿಯ ಸ್ಥಾನ ಕೊಟ್ಟಿದೆ ಬಿಜೆಪಿ. ಮತ್ತೊಮ್ಮೆ ನ್ಯೂಸ್ ಫಸ್ಟ್ನ ನಿಖರ ವರದಿ ಸಾಬೀತಾಗಿದೆ. ಇಂದು ರಾಜ್ಯ ಕಾರ್ಯಕಾರಿಣಿ ಸಭೆಗೆ ಬಿಜೆಪಿಯ ತಯಾರಿ ಇತ್ತಲ್ಲ, ಆಹ್ವಾನಿತರ ಪಟ್ಟಿಯಲ್ಲಿ ಕೋರ್ ಕಮಿಟಿ ಸದಸ್ಯರ ಹೆಸರು, ಕೋರ್ ಕಮಿಟಿ ಸದಸ್ಯರ ಪಟ್ಟಿಯಲ್ಲಿ ಶೆಟ್ಟರ್ರ ಹೆಸರು ಕೂಡ ಇದೆ. ನ್ಯೂಸ್ ಫಸ್ಟ್ ಇದನ್ನ ಮೊದಲೇ ವರದಿ ಮಾಡಿತ್ತು. ಕೋರ್ ಕಮಿಟಿ ಸ್ಥಾನ ನೀಡಲಾಗುತ್ತೆ ಶೆಟ್ಟರ್ರಿಗೆ, ಬಿಜೆಪಿಗೆ ಮರಳಿರೋದು ಕಾರಣಕ್ಕೆ ಅಂತ. ನ್ಯೂಸ್ ಫಸ್ಟ್ ವರದಿ ಮಾಡಿದ ಹಾಗೇನೆ ಕೋರ್ ಕಮಿಟಿಯಲ್ಲಿ ಈಗ ಶೆಟ್ಟರ್ರಿಗೆ ಸ್ಥಾನ ನೀಡಲಾಗಿದೆ. ಇವತ್ತಿನ ಕಾರ್ಯಕಾರಿಣಿ ಸಭೆಯ ಇನ್ವಿಟೇಷನ್ ಇತ್ತಲ್ಲ, ಅದರಲ್ಲಿ ಅವರ ಹೆಸರು ಕೂಡ ಇದೆ ಕೋರ್ ಕಮಿಟಿ ಸದಸ್ಯರ ಪೈಕಿ. ಸೊ ಆ ಮೂಲಕ ಶೆಟ್ಟರ್ರಿಗೆ ಈಗ ಕೋರ್ ಕಮಿಟಿಯ ಸ್ಥಾನಮಾನ ಸಿಕ್ಕಿದೆ. ಈಗ ಕೋರ್ ಕಮಿಟಿ ಸದಸ್ಯರ ಪಟ್ಟಿಯಲ್ಲಿ ಶೆಟ್ಟರ್ರ ಹೆಸರು ಕೂಡ ಸೇರ್ಪಡೆಯಾಗಿದೆ. ಇದೇ ರೀತಿ ಸಾಕಷ್ಟು ವಿಚಾರಗಳನ್ನು ನ್ಯೂಸ್ ಫಸ್ಟ್ ಬಿತ್ತರಿಸಿತ್ತು. ಅದರ ಭಾಗವಾಗಿ ಈಗ ಶೆಟ್ಟರ್ ಬಿಜೆಪಿಗೆ ಬಂದ ನಂತರದಲ್ಲಿ ವಿಜಯೇಂದ್ರ ಅವರು ಹೇಳಿದ್ರು, ಅವರು ಏನು ನಿರೀಕ್ಷೆ ಇಟ್ಕೊಂಡು ಬಂದಿಲ್ಲ, ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅನ್ನೋದಷ್ಟೇ ಅವರ ಉದ್ದೇಶ ಅಂತ ಹೇಳಿ. ಆಗ ಬೆಳವಣಿಗೆಗಳಾದಾಗ ರಾಜಕೀಯವಾಗಿ ನ್ಯೂಸ್ ಫಸ್ಟ್ ಪ್ರಸಾರ ಮಾಡಿತ್ತು, ಬಹುಶಃ ಕೋರ್ ಕಮಿಟಿಯಲ್ಲಿ ಸದಸ್ಯರನ್ನಾಗಿ ನೇಮಿಸಲಾಗುತ್ತೆ ಶೆಟ್ಟರ್ರಿಗೆ, ಬಿಜೆಪಿಗೆ ಮರಳಿರೋ ಹಿನ್ನೆಲೆ ಅಂತ ಹೇಳಿ. ಅಂದರೆ ಅವರ ಹಿರಿತನಕ್ಕೆ ಆ ಸ್ಥಾನಮಾನ ಕೊಡಬಹುದು ಬಿಜೆಪಿ ಮತ್ತೆ ಅನ್ನೋದು, ಅದು ಈಗ ನಿಜ ಆಗಿದೆ. ಕಾರ್ಯಕಾರಿಣಿ ಸಭೆಯ ಪತ್ರಿಕೆ ಇತ್ತಲ್ಲ, ಅದರಲ್ಲಿ ಕೋರ್ ಕಮಿಟಿ ಸದಸ್ಯರ ಹೆಸರುಗಳ ಪಟ್ಟಿ ಇತ್ತು. ಆ ಪೈಕಿ ಜಗದೀಶ್ ಶೆಟ್ಟರ್ರ ಹೆಸರು ಕೂಡ ಈಗ ಇದೆ. ಅಲ್ಲಿಗೆ ನ್ಯೂಸ್ ಫಸ್ಟ್ ಬಿತ್ತರಿಸಿದಂಥ ಈ ವರದಿ ಕೂಡ ಈಗ ಎಷ್ಟು ನಿಖರವಾಗಿತ್ತು ಅಂತ. ಈ ಬೆಳವಣಿಗೆ ಆಯ್ತಲ್ಲ ದಿಢೀರ್ ಅಂತ ಹೇಳಿ, ಜಗದೀಶ್ ಶೆಟ್ಟರ್ ಅವರು MLC ಆಗಿದ್ರು ಕಾಂಗ್ರೆಸ್ನಲ್ಲಿ, ಬಿಜೆಪಿ ಬಿಟ್ಟು ಹೋಗಿ ತಮಗೆ ಟಿಕೆಟ್ ಸಿಕ್ಕಲಿಲ್ಲ ವಿಧಾನಸಭೆ ಚುನಾವಣೆಗೆ ಅಂತ. ಬಟ್ ಒಂದೇ ಒಂದು ಸಣ್ಣ ಕ್ಲೂ ಇಲ್ಲದ ಹಾಗೆ ಮತ್ತೆ ಅವರನ್ನು ಬಿಜೆಪಿಗೆ ಕರ್ಕೊಳ್ಳೋ ಕೆಲಸ ಆಯಿತು ಮೊನ್ನೆ ತಾನೆ. ಆ ಬೆಳವಣಿಗೆ ಆದ ನಂತರದಲ್ಲಿ ಈ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನ್ಯೂಸ್ ಫಸ್ಟ್ ಪ್ರಸಾರ ಮಾಡಿತ್ತು. ಏನು ಸ್ಥಾನಮಾನ ಕೊಡಬಹುದು, ಯಾಕಂದರೆ ಕಾಂಗ್ರೆಸ್ನಲ್ಲಿ ಅವರು ಪರಾಭವಗೊಂಡಿದ್ರು ಕೂಡ ಅವರನ್ನು MLC ಮಾಡಲಾಗಿತ್ತು. ಆದರೆ ಅದನ್ನು ಬಿಟ್ಟು ಕಾಂಗ್ರೆಸ್ಗೂ ರಾಜೀನಾಮೆ ಕೊಟ್ಟು ಮತ್ತೆ ಬಿಜೆಪಿ ಸೇರ್ಪಡೆಗೊಂಡಿದ್ದಾರೆ, ಬಿಜೆಪಿ ಸದಸ್ಯತ್ವವನ್ನು ಪಡೆದುಕೊಂಡಿದ್ದಾರೆ. ಶೆಟ್ಟರ್ರಿಗೆ ಏನು ಸ್ಥಾನಮಾನ, ಲೋಕಸಭಾ ಚುನಾವಣೆಯ ಟಿಕೆಟ್ಗಾಗಿನ, ಅಥವಾ ಅವರು ಹೇಳಿದವ್ರಿಗೆ ಕೊಡಬೇಕು, ಅಥವಾ ಅವ್ರಿಗೆ ನಿರೀಕ್ಷೆ ಇದೆಯಾ, ಇಲ್ಲ ಅಂತ ಹೇಳಿದ್ರೆ ಕೋರ್ ಕಮಿಟಿಯಲ್ಲಿ ಅವರಿಗೆ ಸ್ಥಾನ ನೀಡಿ ಮತ್ತೆ ಬೇರೆ ರೀತಿಯಾದಂಥ ಯೋಚನೆ ಮಾಡ್ತಾರಾ ಲೋಕಸಭೆ ಟಿಕೆಟ್ಗೆ ಸಂಬಂಧಪಟ್ಟ ಹಾಗೆ ಅನ್ನೋದು ವಿಚಾರವಾಗಿ ನ್ಯೂಸ್ ಫಸ್ಟ್ ಪ್ರಸಾರ ಮಾಡಿದ್ದಂತಹ ನಿಖರವಾದಂಥ ಮಾಹಿತಿ. ಈ ಕೋರ್ ಕಮಿಟಿಯಲ್ಲಿ ಜಗದೀಶ್ ಶೆಟ್ಟರ್ರಿಗೂ ಕೂಡ ಸ್ಥಾನ ಲಭಿಸುತ್ತೆ ಅಂತ ಹಾಗೆ ಆಗಿದೆ ಈಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.